ವೆಲ್ಕಮ್ ಬ್ಯಾಕ್ ಗೈಸ್, ಯು ಆರ್ ವಾಚಿಂಗ್ ಯೂನಿಕೋಟ ಎಜುಕೇಷನ್. ಸೊ ಒಂದು ದಿನದ ಹಿಂದೆ ಒಂದು ಅಪ್ಡೇಟ್ ಬಂದಿತ್ತು. ಮೆಡಿಕಲ್ ಸ್ಟೂಡೆಂಟ್ಸ್ ಅಥವಾ ಮೆಡಿಕಲ್ ಡೆಂಟಲ್ ಮತ್ತು ಆಯುಷ್ ಕೋರ್ಸಸ್ಗೆ ಯಾರ್ಯಾರು ಹೋಗ್ತಿದ್ದೀರಾ, ಸೊ ನೀಟ್ ಯಾರ್ಯಾರು ಅಟೆಂಡ್ ಮಾಡಿದ್ದೀರಾ ಅವರಿಗೋಸ್ಕರ. ಸೊ ನೀವು ನೀಟ್ ಮಾರ್ಕ್ಸ್ನ ಹೇಗೆ ಲಿಂಕ್ ಮಾಡೋದು, ಸೊ ಆ ರೀತಿ ಒಂದು ಅಪ್ಡೇಟ್ ಬಂದಿತ್ತು. ಸೊ ಅದನ್ನು ನಾನು ನಿಮಗೆ ಅಪ್ಡೇಟ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ನಾನು ಒಂದು ಎಮರ್ಜೆನ್ಸಿ ವರ್ಕಿಂದ ಎಲ್ಲೋ ಬೇರೆ ಕಡೆ ಹೋಗಿದೆ. ಸೊ ಇವಾಗ ಅದನ್ನು ತೊಗೊಂಡು ಬಂದಿದ್ದೀನಿ. ಯಾರ್ಯಾರಿಗೆ ಮುಟ್ಟಿಲ್ಲ ಅದು ಇವಾಗ ನೀವು ಶೇರ್ ಮಾಡಿ ಮುಟ್ಟಿಸಿ, ಮತ್ತು ಇದನ್ನು ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಇತ್ತೀಚಿನ ಪ್ರಕಟಣೆಗಳು ಅಂತ ಹೋದರೆ ನೀವು KA ವೆಬ್ಸೈಟಲ್ಲಿ ಇಲ್ಲಿ ನೋಡ್ತಿದ್ದೀರಾ. ಸೊ ಇತ್ತೀಚಿನ ಪ್ರಕಟಣೆಗಳಲ್ಲಿ ನಿಮಗೆ 8 ನವೆಂಬರ್ ರಿಲೀಸ್ ಆಗಿದೆ ನೋಡಿ, UG ನೀಟ್ 2020. ಮತ್ತು ನೀವೇನಾದರೂ ಇನ್ನೊಂದು ಅಪ್ಡೇಟ್ ಕೊಡ್ತಿಲ್ಲ ಅಂದರೆ UG ನೀಟ್ 2020ಗೆ ಅಪ್ಡೇಟ್ ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೂ ಸಹ ಒಂದು ಎಕ್ಸ್ಟ್ರಾ ಚಾನ್ಸ್ ಕೊಟ್ಟಿದ್ದಾರೆ, ಅದು ಜಸ್ಟ್ ಫಾರ್ ನೀಟ್ ಕ್ಯಾಂಡಿಡೇಟ್ಸ್ಗೆ. ಸೊ ನೆಕ್ಸ್ಟ್ ಇಲ್ಲಿ UG ನೀಟ್ 2020 ಆನ್ಲೈನ್ ನೋಂದಣಿ ಅಂತ ಏನಿದೆ, ಇಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಅದ್ರ ಹಿಂದಿನ ದಿನ ಮತ್ತೆ ಅವರು ಒಂದು ಪ್ರಕಟಣೆ ಕೂಡ ರಿಲೀಸ್ ಮಾಡಿದರು, ಅದು ಕೂಡ ಇದೆ. ಬಟ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ಅದು ಕ್ಲಿಕ್ ಮಾಡಿದ ತಕ್ಷಣ. ಸೊ ಇಲ್ಲಿ ನಿಮಗೆ 3 ಚಾಯ್ಸಸ್ ಇದೆ. ನೀವು 3 ಸಿಚುವೇಷನಲ್ಲೇ ಇರ್ಬೋದು. ಫಸ್ಟ್ ಆಫ್ ಆಲ್, ನೀವು CETಗೆ ರಿಜಿಸ್ಟರ್ ಆಗಿಲ್ಲ ಅಂದ್ಕೊಳ್ಳಿ, ಬಟ್ ನಿಮಗೆ ಸ್ಟೇಟ್ ರ್ಯಾಂಕ್ ಪ್ರಕಾರ ಮೆಡಿಕಲ್ ಸೀಟ್ ಬೇಕು ಅನ್ನೋದಾದರೆ ಫಸ್ಟ್ ಆಪ್ಷನ್ ನೋಡಿ ಇಲ್ಲಿದೆ. ಇಫ್ ಯು ಹ್ಯಾವ್ ನಾಟ್ ರಿಜಿಸ್ಟರ್ಡ್ ಫಾರ್ ಮೆಡಿಕಲ್ ಆರ್ ಡೆಂಟಲ್ ನಿಮ್ ಯೂಸರ್ ಕ್ಲಿಕ್ ಟು ರಿಜಿಸ್ಟರ್ ಫಾರ್ UG 2020. ಅದನ್ನು ನೆಕ್ಸ್ಟ್ ನೋಡೋಣ ಏನು ಕ್ಲಿಕ್ ಮಾಡಿದ್ಮೇಲೆ ಏನು ಬರುತ್ತೆ ಅಂತೇಳಿ. ಸೊ ನೆಕ್ಸ್ಟ್ CET 2020 ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್. ಸೊ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ CETಗೆ, CET ಕೂಡ ಬರ್ತಿದ್ದೀರಾ. ಟು ಎಂಟರ್ ಓನ್ಲಿ UG ನೀಟ್ ರೋಲ್ ನಂಬರ್. ಸೊ ನಿಮ್ಮ ನೀಟ್ ರೋಲ್ ನಂಬರ್ ಒಂದು ಎಕ್ಸ್ಟ್ರಾ ಕೊಡಬೇಕು. ಸೊ ಅವರು NTA ಜೊತೆ ಲಿಂಕ್ ಮಾಡ್ಕೊಂಡು ನಿಮ್ಮ ಮಾರ್ಕ್ಸನ್ನು ತಗೋತಾರೆ. ಮತ್ತು ನೋ ಚೇಂಜ್ ಇನ್ ವೆರಿಫಿಕೇಷನ್ ಸ್ಲಿಪ್. ಮತ್ತು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನು ಚೇಂಜ್ ಇಲ್ಲ. ಎಕ್ಸ್ಟ್ರಾ ರಿಸರ್ವೇಷನ್ ಏನು ನೀವು ಕ್ಲೇಮ್ ಮಾಡ್ಕೋತಿಲ್ಲ. NRI ವಾರ್ಡ್ ಆಗಿರ್ಬೋದು, ಮೈನಾರಿಟಿ ಆಗಿರ್ಬೋದು, ಅಥವಾ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಅಂತ ಒಂದು ಎಲಿಜಿಬಿಲಿಟಿ ಎಲ್ಲ ಕೊಡ್ತಾರೆ ನೋಡಿ, ಅದನ್ನು ಎಕ್ಸ್ಟ್ರಾ ಕ್ಲೇಮ್ ಏನು ಮಾಡ್ತಿಲ್ಲ. ಬಟ್ ಜಸ್ಟ್ ಫಾರ್ ನಿಮ್ಮ ನೀಟ್ ರೋಲ್ ನಂಬರ್ನ ಅಪ್ಲೈ ಮಾಡಬೇಕು ಅನ್ನೋದ್ರೆ ನೀವು ಸೆಕೆಂಡ್ ಆಪ್ಷನ್ ಚೂಸ್ ಮಾಡಬೇಕು. ಮತ್ತು ಥರ್ಡ್ ಆಪ್ಷನ್ ಬಂದು ನೀವು ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸೇ CET 2020ಗೆ ಪ್ಲಸ್ ನಿಮ್ಮ ರೋಲ್ ನಂಬರ್ ಕೂಡ ಹಾಕಬೇಕು. ಅದ್ರ ಜೊತೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ನ ಮಾಡಿಫೈ ಮಾಡ್ಕೋಬೇಕು. ಸೊ ಟು ಕ್ಲೇಮ್ ರಿಸರ್ವೇಷನ್ ಆರ್ ಮೈನಾರಿಟಿ ಆರ್ NRI ವಾರ್ಡ್ ಆರ್ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಎಲಿಜಿಬಿಲಿಟಿ. ಸೊ ಇವೆಲ್ಲ ಎಲಿಜಿಬಿಲಿಟಿ ಎಕ್ಸ್ಟ್ರಾ ನೀವೇನಾದ್ರು ಕ್ಲೈಮ್ ಮಾಡ್ಕೋಬೇಕು, ರಿಸರ್ವೇಷನ್ ಕ್ಲೈಮ್ ಮಾಡ್ಕೋಬೇಕು ಅನ್ನೋದ್ರೆ ನೀವು ಥರ್ಡ್ ಆಪ್ಷನ್ ನಿಮಗೆ ಇದ್ದರೆ, ಎಲ್ಲರೂ ಸುಮ್ಮನೆ ಕ್ಲೈಮ್ ಮಾಡೋಕ್ಕಾಗಲ್ಲ. ಸೊ ಅದು ಗೊತ್ತಿರುತ್ತೆ. ಸೊ ಇನ್ಸ್ಟ್ರಕ್ಷನ್ಸ್ ಏನಪ್ಪ ಅಂದರೆ, ಡೌನ್ಲೋಡ್ ದ ಇನ್ಫಾರ್ಮೇಷನ್ ಬುಕ್ಲೆಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಸ್ಟೆಪ್ಸ್ ಆರ್ ಇನ್ಸ್ಟ್ರಕ್ಷನ್ಸ್ ಆರ್ ಪ್ರೊಸೀಜರ್ ಬಿಫೋರ್ ಅಪ್ಲೈಯಿಂಗ್ ಆನ್ಲೈನ್. ಸೊ ಅಪ್ಲೈ ಮಾಡ್ಕೊಳ್ಳೋಕ್ಕೂ ಮುಂಚೆ ನೀವು ಒಂದು ಇನ್ಫಾರ್ಮೇಷನ್ ಬುಲೆಟ್ ಪಿನ್ ಅಂತ ಒಂದು ಬುಕ್ಲೆಟ್ ರಿಲೀಸ್ ಮಾಡಿರ್ತಾರೆ. ಇನ್ಫಾರ್ಮೇಷನ್ ಬುಕ್ಲೆಟ್ಟು ನಿಮಗೆ ಇಲ್ಲಿ ಲಾಗಿನ್ ಆಗಬೇಕು ಸಹ ಸಿಗುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಫುಲ್ ಸ್ಟೆಪ್ಸ್ ಇನ್ಸ್ಟ್ರಕ್ಷನ್ಸ್ ಒಂದು ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿ ಸೊ ಕರೆಕ್ಟಾಗಿ ಇದು ಮಾಡಿ. ಮತ್ತು ಡೌನ್ಲೋಡ್ ದ ಬ್ಲ್ಯಾಂಕ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಪ್ರಾಕ್ಟೀಸ್ ಯುವರ್ ಸೆಲ್ಫ್ ಬಿಫೋರ್ ಎಂಟ್ರಿಂಗ್ ದ ಡೀಟೇಲ್ಸ್ ಆನ್ಲೈನ್. ಸೊ ಒಂದು ಬ್ಲ್ಯಾಂಕ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಫುಲ್ ಡೀಟೇಲ್ಸ್ ಏನೇನು ಬೇಕು ಅಂತ ಗೊತ್ತಾಗುತ್ತೆ. ಫುಲ್ಲು ನೀವು ಕರೆಕ್ಟಾಗಿ ಇಟ್ಕೊಂಡು ಆರ್ಡ್ರಲ್ಲಿ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಬೇಕಾದ್ರೆ ಹಾಕಿದ್ರೆ ನಿಮ್ಮದು ಎಫೆಕ್ಟಿವ್ ಆಗಿ ಬೇಗ ಹಾಕ್ಬೋದು ಮತ್ತು ಕರೆಕ್ಟ್ ಇರುತ್ತೆ, ಏನೋ ತಪ್ಪು ಮಾಡೋವಂಥ ಚಾನ್ಸಸ್ ಜಾಸ್ತಿ ಇರೋಲ್ಲ. ಸೊ ನೆಕ್ಸ್ಟ್, ಸ್ಕ್ಯಾನ್ಡ್ ಕಾಪಿ ಆಫ್ ಸ್ಟೂಡೆಂಟ್ಸ್ ಫೋಟೋಗ್ರಾಫ್, ಸಿಗ್ನೇಚರ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಆ್ಯಂಡ್ ಪೇರೆಂಟ್ ಸಿಗ್ನೇಚರ್ ಆರ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಶುಡ್ ಬಿ ಕೆಪ್ಟ್ ರೆಡಿ. ಅಪ್ಲೈಯಿಂಗ್ ಆನ್ಲೈನಲ್ಲಿ ನಿಮಗೆ ಇವೆಲ್ಲ ಫೋಟೋಸ್ ಕೇಳುತ್ತೆ, ಇದನ್ನೆಲ್ಲ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಸೊ ನೆಕ್ಸ್ಟು, ಕ್ಯಾಟಗರಿ ಸರ್ಟಿಫಿಕೇಟ್ಸ್ ಏನಾರಿದ್ದರೆ ಅದು ಕೂಡ ಇಟ್ಕೊಂಡಿರಬೇಕು. ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾದ್ರೆ ಇವೆಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. Are you preparing for KCET 2021? You know, the Unacademy Plus subscription includes benefits such as premium content at affordable price, structured live courses with dedicated live doubt clearing sessions, quizzes at regular intervals, and daily practice problems. And single subscription will give you unlimited access, everything under single plus subscription. So Unacademy has 20 plus top educators. I'll be showing in the next slides. They have 10 plus years of experience, and the best plans for KCET 2021 aspirants is given here. 12 months plan at 12,375, just 12,375 if you use my code LiveChandan. It costs around 1,031 per month, and again 6 months plan at 10,125 if you use my code LiveChandan. Here I am showing. So it also costs about 1,688 per month, so it's affordable if compared to other online and offline institutes too. So multiple batches launching every month multiple batches are being launched. 6 months full syllabus will be given complete preparation and course completion in Kannada language. Kannada also is there, Kannada batch is also there for Kannada aspirants, so who are Kannada or well versed with Kannada language can use that. And dedicated doubt clearing sessions, which I already mentioned. And 8 months comprehensive full syllabus batch is also there. Study from top educators. Advanced topics start soon, so enroll now. If you are interested, just enroll now. For trial period, they are giving a 1 month trial plan of about
2,250 only if you use my code LiveChandan. Here I am showing it. So these are the educators you are seeing here. Learn from the best educators for KCD 2021. Detailed explanation of each topic for better understanding. So complete syllabus coverage will be there. Tips and tricks to save time and score better in exams. These are what important tips and tricks which will boost your rank. So if you are interested, just get in now. So these batches are starting from 14th October, actually already started. So just kickstart your career now. Actually KCD 2021 will be a easy go for you if you get these tips and tricks from these top educators. So if you are also not able to afford that, you can also get free classes on YouTube. The link is in the description. Free classes are also available on Unacademy YouTube channel, so you can see and you can get it. ಸೊ ಕರೆಕ್ಟ್ ಶೆಡ್ಯೂಲ್ ನೋಡೋದಾದರೆ ಇಲ್ಲಿ ಕಮೆನ್ಸ್ಮೆಂಟ್ ಆಫ್ ಎಂಟ್ರಿ ಆಫ್ ಅಪ್ಲಿಕೇಶನ್ನು 7th ಇದೆ, ಅಂದರೆ 7th ನವೆಂಬರು ಕಮೆನ್ಸ್ಮೆಂಟ್ ಆಗಿದೆ ನಿಮ್ಮ ಅಪ್ಲಿಕೇಶನ್ ಹಾಕೋಕ್ಕೆ. ಮತ್ತು ಲಾಸ್ಟ್ ಡೇಟ್ ಬಂದು 10th ನವೆಂಬರ್ ಆಗಿದೆ. ಸೊ ಫೀಸ್ ಪೇ ಮಾಡೋಕ್ಕೂ ಕೂಡ ಲಾಸ್ಟ್ ಡೇಟು 10th ನವೆಂಬರೇ ಆಗಿದೆ. ಅಡ್ಮಿಷನ್ ಟಿಕೆಟ್ಸ್ ಇದಕ್ಕೇನು ಬೇಕಿಲ್ಲ, ಸೊ ಅದನ್ನು ಬ್ಲ್ಯಾಂಕ್ ಅಂತ ಬಿಟ್ಟಿದ್ದಾರೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಿಮಗೆ ಫೀಸ್ ಪೇ ಮಾಡೋಕ್ಕೆ ಎಕ್ಸ್ಟ್ರಾ ಡೇಟ್ಸ್ ಏನು ಸಿಗೋಲ್ಲ. ನೀವು 10th ಅಷ್ಟರಲ್ಲಿ ಫುಲ್ಲು ಫೀಸ್ ಪೇ ಆಗಿರಬೇಕು, ಪ್ಲಸ್ ನಿಮ್ಮ ಅಪ್ಲಿಕೇಶನ್ ಹಾಕಿರಬೇಕು. ಮತ್ತು ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಫುಲ್ ಲೆಸ್ ಇರುತ್ತೆ, ವೆರಿ ಫ್ಯೂ ಇರುತ್ತೆ. ನೀವು ಮತ್ತೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ಗೆ ಚಾನ್ಸ್ ಕೊಡ್ತೀರೋ ಅದೇ ರೀತಿ ಚಾನ್ಸ್ ಕೊಡ್ತಾರೆ ಅಂದ್ಕೊಂಡು ನೆಗ್ಲಿಜೆನ್ಸಿ ಬೇಡ. ಸೊ ಇವಾಗಲೇ ಆದಷ್ಟು ಬೇಗ ಅಪ್ಲೋಡ್ ಮಾಡಿ, ಏನಾದ್ರು ಅಪ್ಲೈ ಮಾಡಿಲ್ಲ ಅಂದರೆ ಅಪ್ಲೈ ಮಾಡಿ. ಸೊ ನಿಮ್ಮ ಮಾರ್ಕ್ಸ್ ಇದ್ರೂ ಕೂಡ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ಆಪ್ಷನ್ ಏನು ಬೇಕಾಗಿಲ್ಲ, ಎಕ್ಸ್ಟ್ರಾ ಇನ್ಫಾರ್ಮೇಷನು. ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಲಾಗಿನ್ ಐ ಡಿ ಪಾಸ್ವರ್ಡ್ ಕೇಳುತ್ತೆ. ನೀವು ಲಾಗಿನ್ ಐ ಡಿ ಪಾಸ್ವರ್ಡ್ ಹೊಡೆದ ತಕ್ಷಣ ನಿಮ್ಮ ನೀಟ್ ರೋಲ್ ನಂಬರ್ ಕೇಳಿದ್ರೆ ಅದನ್ನು ಹಾಕೋದಷ್ಟೇ. ಮತ್ತು ಇಲ್ಲಿ ಥರ್ಡ್ ಒನ್ನಲ್ಲಿ ಸ್ವಲ್ಪ ಮಾಡಿಫೈ ಅಪ್ಲಿಕೇಶನ್ ಇದೆ ನೋಡಿ, ಅಲ್ಲಿ ರಿಸರ್ವೇಷನ್ ಯಾವುದಾದ್ರು ಅಂತ ಕೇಳುತ್ತೆ. ನೀವು ಯಾವ್ಯಾವ ರಿಸರ್ವೇಷನ್ ಬಿಲಾಂಗ್ ಆಗ್ತೀರಾ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಅದರ ಬಗ್ಗೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ ತಗೊಳ್ತಾರೆ ಅಷ್ಟೇ. ಸೊ ಇವಾಗ ಫಸ್ಟ್ ಒನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ CET. ಸೊ ಇಲ್ಲಿ ಟೋಟಲ್ ಇನ್ಸ್ಟ್ರಕ್ಷನ್ಸ್ ಬಂದು ನಿಮಗೆ ಡೇಟ್ಸ್ ಆವಾಗಲೇ ಹೇಳಿದ್ದೀನಿ, ಡೇಟ್ಸ್ ಆವಾಗಲೇ ನೋಡಿದ್ದೀರಾ. ಮತ್ತು ಇನ್ನೇನಪ್ಪ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಟೋಟಲ್ ಆಗಿದೆ ಅಂದರೆ, ನೀವು ಅಷ್ಟೊಂದು ನಿಮ್ಮ ಜಾಸ್ತಿ ಏನಂತಾರೆ ಅದನ್ನು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಟೈಮ್ನ. ಸೊ ಫಸ್ಟ್ ಒನ್ ಮೇಯ್ನಾಗಿ ಏನಂದರೆ, ಇಲ್ಲಿ ಆನ್ಲೈನಲ್ಲಿ ಮಾತ್ರ ನೀವು ಅಪ್ಲಿಕೇಶನ್ ಹಾಕೋಕ್ಕಾಗೋದು. ಪ್ಲಸ್ ನೀವು ಇನ್ಸ್ಟ್ರಕ್ಷನ್ಸ್ ಏನೇನು ಕೊಟ್ಟಿರ್ತಾರೆ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಅದನ್ನು ಸ್ಟ್ರಿಕ್ಟ್ಲಿ ಫಾಲೋ ಮಾಡೋದ್ರಿಂದ ನಿಮಗೆ ಸ್ಮೂತಾಗಿ ಆಗ್ತಾರೆ, ಏನು ಕರೆಕ್ಷನ್ ಮಾಡೋವಂಥ ಚಾನ್ಸಸ್ ಏನು ಬರಲ್ಲ ನಿಮಗೆ. ಸೊ ಎಲ್ಲ ಕರೆಕ್ಟಾಗೇ ಇರುತ್ತೆ. ಪ್ಲಸ್ ಇಲ್ಲಿ ಸೈಜ್ ಆಫ್ ಫೋಟೋ, ಸೈಜ್ ಆಫ್ ಸಿಗ್ನೇಚರ್ ಅಂತ ಎಕ್ಸ್ಟ್ರಾ ಕೇಳಿದ್ದಾರೆ. ಸೊ ಇನ್ಸ್ಟ್ರಕ್ಷನ್ಸ್ ಟು ಅಪ್ಲೋಡ್ ಫೋಟೋ, ಸಿಗ್ನೇಚರ್ ಆ್ಯಂಡ್ ಥಂಬ್ ಇಂಪ್ರೆಷನ್ ಅಂತ ಹೇಳಿ ಟೋಟಲ್ ಇಷ್ಟು ಮಾತ್ರ. ಇಲ್ಲಿ ಬೋಲ್ಡ್ ಏನು ಮಾಡಿದ್ದಾರೆ, ಆ ಬೋಲ್ಡ್ ಏನೇನು ಮಾಡಿದರೆ ಅಷ್ಟು ಮಾತ್ರ ನೀವು ಸ್ವಲ್ಪ ಕರೆಕ್ಟಾಗಿ ನೋಡಿಕೊಂಡು ನೀವು ಹಾಕಬೇಕು. ಪ್ಲಸ್ ಇದರಲ್ಲಿ ಏನು ಇಂಪಾರ್ಟೆನ್ಸ್ ಇಲ್ಲ. ಪ್ಲೀಸ್ ಕೀಪ್ ಆಲ್ ದೀಸ್ ಡಾಕ್ಯುಮೆಂಟ್ಸ್ ಫಾರ್ ಫ್ಯೂಚರ್ ರೆಫರೆನ್ಸ್ ಅಂತ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನೋಡಿ. ಪ್ರೂಫ್ ಆಫ್ ರೆಮಿಟೆನ್ಸ್ ಆಫ್ ಫೀ, ಅಂದರೆ ನಿಮ್ಮ ಫೀ ಪೇ ಮಾಡಿರ್ತೀರಲ್ಲ ಅದೊಂದು ಪ್ರೂಫ್ ಇರಬೇಕು. ಏನಕ್ಕಂದರೆ ಏನಾರು ಮುಂದೆ ಏನಾದ್ರು ಮಿಸ್ಕನ್ಸೆಪ್ಷನ್ಸ್ ಬಂದರೆ, ಸೊ ನೀವು ಇನ್ನೂ ಫೀಸ್ ಪೇ ಮಾಡಿಲ್ಲ ಅಂತ ಮಿಸ್ ಆಗಿ ಸಾಫ್ಟ್ವೇರ್ ಏನಾದ್ರು ಪ್ರಾಬ್ಲಮ್ ಆದರೆ ನೀವು ತೋರಿಸೋಕ್ಕೆ ಒಂದು ಪ್ರೂಫ್ ಆಫ್ ರೆಮಿಟೆನ್ಸ್ ಆಫ್ ಫೀ ಇರಬೇಕು. ಮತ್ತು ಕಂಪ್ಯೂಟರ್ ಜನರೇಟೆಡ್ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ಬೇಕೇ ಬೇಕು. ಸೊ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಕೂಡ ನಾವು ಒಂದು ವೀಡಿಯೋ ಇದೆ, ಅದನ್ನು ಟೋಟಲಾಗಿ ನೋಡಿದ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಅಂತೇಳಿ. ಅದು ನಮ್ಮ ಚಾನಲಲ್ಲೇ ಇದೆ, ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ನೆಕ್ಸ್ಟು ಇಲ್ಲಿ ಟೋಟಲ್ ಸಿಂಪಲ್ ಸ್ಟೆಪ್ಸ್ ಟು ಅಪ್ಲೈ ಆನ್ಲೈನ್ ಏನೇನಪ್ಪ ಅಂದರೆ, ಡೌನ್ಲೋಡ್ ದ ಇನ್ಫಾರ್ಮೇಷನ್ ಬುಲೆಟಿನ್ ಆ್ಯಂಡ್ ರೀಡ್ ಇಟ್ ಕೇರ್ಫುಲಿ, ಅದು ಮೊದಲೇ ಹೇಳಿದ್ದೀನಿ. ನೆಕ್ಸ್ಟ್ ಡೌನ್ಲೋಡ್ ದ ಸ್ಯಾಂಪಲ್ ಅಪ್ಲಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದಾದರೆ, ಇಲ್ಲಿ ಮೇಲ್ಗಡೆ ಇಲ್ಲಿ ಸ್ಯಾಂಪಲ್ ಅಪ್ಲಿಕೇಶನ್ ಇದೆ ನೋಡಿ. ಈ ಸ್ಯಾಂಪಲ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದ್ರೆ ನ್ಯಾವಿಗೇಷನ್ ಬಾರಲ್ಲಿ ನಿಮಗೆ ಒಂದು ಸ್ಯಾಂಪಲ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದು ಈ ರೀತಿ ಬರುತ್ತೆ. ಎಸ್ ಕ್ಲಿಕ್ ಮಾಡಿದ್ದೀನಿ, ಜಸ್ಟ್ ಲೋಡಿಂಗ್ ಸ್ಲೋ ಇದೆ, ಆ್ಯಕ್ಚುಲಿ ನಾನು ಮನೇಲಿಲ್ಲ. ಸೊ ಇವಾಗ ಲೋಡ್ ಆಗ್ತಿದೆ, ಜಸ್ಟ್ ವೆಯ್ಟ್. ಲೋಡ್ ಆಗಿದೆ. ಈ ರೀತಿ ನಿಮಗೆ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಸ್ಯಾಂಪಲ್ ಬ್ಲ್ಯಾಂಕ್ ಅಪ್ಲಿಕೇಶನ್ ಟೆಂಪ್ಲೇಟು ತೊಗೋಬೋದು, ಮತ್ತು ಫೀಲ್ಡ್ ಅಪ್ಲಿಕೇಶನು ತೊಗೋಬೋದು. ಸೊ ನಿಮಗೆ ಯಾವುದರಿಂದ ಐಡಿಯಾ ಈಸಿಯಾಗಿ ಸಿಗುತ್ತೆ ಅದನ್ನು ತೊಗೋಬೋದು. ಬಟ್ ವಾಪಸ್ ಹೋಗೋದಾದರೆ ಸ್ಯಾಂಪಲ್ ಅಪ್ಲಿಕೇಶನ್ ತೊಗೊಂಡಾಯಿತು, ನಿಮಗೆ ಒಂದು ಐಡಿಯಾ ಸಿಕ್ಕಿದೆ. ಈಗ ಫಿಲ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಮತ್ತು ಅಪ್ಲೋಡ್ ಮಾಡಿ. ಫೋಟೋ, ಫುಲ್ ಸಿಗ್ನೇಚರ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಆ್ಯಂಡ್ ದೆನ್ ಮೇಕ್ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾಗುತ್ತೆ ನೀವು OTP ಕೊಟ್ಬಿಟ್ಟು ಮೊಬೈಲಿಂದ. ಸೊ ನೀವು ಪಕ್ಕಾ ಮಾಡ್ಕೊಂಡಿದ್ದೀರಾ, ಎಲ್ಲ ಕರೆಕ್ಟ್ ಇದೆ, ನಾನು ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ನನಗೆ ಗೊತ್ತಿರೋ ಅಷ್ಟು ನನಗೆ ಕರೆಕ್ಟ್ ಇದೆ ಅಂತ. ನೆಕ್ಸ್ಟ್ ಈ ಚಲನ್ ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟ್ ಮಾಡಬೇಕಾಗುತ್ತೆ, ಅದು ಆನ್ಲೈನ್ ಮೋಡಲ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಿಂಟ್ ದ ಫೈನಲ್ ಸಬ್ಮಿಟೆಡ್ ಆನ್ಲೈನ್ ಅಪ್ಲಿಕೇಶನ್ ಪ್ರಿಂಟ್ ಮಾಡಿಕೊಂಡು ಇಟ್ಕೊಳ್ಳಿ ಒಂದು ಕಾಪಿನ. So next, before entering or selecting the drop down menu information in the online application, ascertain the claims by selecting the appropriate links for relevant government orders.
ಸೊ ಗೌರ್ಮೆಂಟ್ ಆರ್ಡರ್ಸ್ ಈಗ ನಮೂನೆ ಎಫ್ ಅಂತ ಎಲ್ಲ ಏನು ಹೇಳ್ತಾರೆ ಅದರೆಲ್ಲ ಪಕ್ಕಾ ನೀವು ಬಂದಿದ್ದೀರಾ, ಸೊ ಪಕ್ಕಾ ನೀವು ಕರೆಕ್ಟ್ ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ ಅಂತೇಳಿ ಲಾಸ್ಟಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು. ಸೊ ಇದು ಟೋಟಲ್ಲು ನೀವು ಅಪ್ಲೈ ಮಾಡೋಕ್ಕೆ. ಸೊ ಪ್ರೊಸೀಡ್ ಟು ಅಪ್ಲೈ ಆನ್ಲೈನ್ ಅಂತ ಕೊಟ್ಟರೆ ನೀವು ಅಪ್ಲೈ ಮಾಡ್ಬೋದು. ಸೊ ಅದೇನು ಇವಾಗ ಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ವಿಡಿಯೋನ ಇಷ್ಟ ಆಗಿದ್ರೆ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ, ಸೊ ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಸಿಕ್ಕಿದಾಗ ಆಗುತ್ತೆ. ಮತ್ತು ನೀವೇಂದ್ರೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್. ಇದೇ ರೀತಿ ನೋಟಿಫಿಕೇಷನ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಸಪೋರ್ಟ್ ಮೆಟೀರಿಯಲ್ ಆಗಿರ್ಬೋದು, ಮೆಡಿಕಲ್ ಸೈನ್ಸ್ ಅಷ್ಟಿಲ್ಲ ಅಂದರೂ ಸಹ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ಬೋದು. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Yeah.